ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ಫಲಿತಾಂಶ ಪ್ರಕಟವಾಗಿರುವಂಥದ್ದು. ಆರುನೂರ 625 ಅಂಕವನ್ನು ಪಡೆದಿದ್ದಾರೆ ಅಂಕಿತಾ ಬಸಪ್ಪ. 625ಕ್ಕೆ 624 ಅಂಕವನ್ನು ಹಂಚಿಕೊಂಡಿದ್ದಾರೆ 7 ವಿದ್ಯಾರ್ಥಿಗಳು. ಪಬ್ಲಿಕ್ ಟಿವಿ ಜೊತೆಗೆ ಎಸ್ಎಸ್ಎಲ್ಸಿಯ ಟಾಪರ್ಗಳು ಭವಿಷ್ಯದ ಬಗ್ಗೆ ಕನಸನ್ನು ಹಂಚಿಕೊಂಡಿದ್ದಾರೆ. ಎಸ್ಎಸ್ಎಲ್ಸಿಯ ಟಾಪರ್ಸ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಸಾಧಾರಣ ಸಾಧನೆಯನ್ನು ಮಾಡಿರುವಂಥದ್ದು. ಬಾಗಲಕೋಟೆಯ ಅಂಕಿತಾ ಬಸಪ್ಪ ರಾಜ್ಯಕ್ಕೆ ಪ್ರಥಮ ಸ್ಥಾನ, ನಂಬರ್ 1 ರ್ಯಾಂಕ್. 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ ಅಂಕಿತಾ ಬಸಪ್ಪ ಅವರು. 625ಕ್ಕೆ 624 ಅಂಕಗಳನ್ನು ಪಡೆಯುವ ಮೂಲಕ 7 ವಿದ್ಯಾರ್ಥಿಗಳು ದ್ವಿತೀಯ ರ್ಯಾಂಕ್ ಅನ್ನು ಪಡೆದಿರುವಂತಹದ್ದು ಸ್ಟೇಟಿಗೆ. ಎಸ್ಎಸ್ಎಲ್ಸಿ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಬಾಗಲಕೋಟೆಯ ಅಂಕಿತಾ ಬಸಪ್ಪ ಅವರು ನಂಬರ್ 1 ರ್ಯಾಂಕ್ ಅನ್ನು ಪಡೆದಿರುವಂತಹದ್ದು. 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ ಅಂಕಿತಾ ಬಸಪ್ಪ. ಬಾಗಲಕೋಟೆ ಮೂಲತಃ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಇವರು ವಿದ್ಯಾಭ್ಯಾಸವನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆ 625ಕ್ಕೆ 624 ಅಂಕವನ್ನು 7 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿ ಆ 7 ವಿದ್ಯಾರ್ಥಿಗಳು ಕೂಡ ಇರುವಂಥದ್ದು. ಪಬ್ಲಿಕ್ ಟಿವಿಯ ಜೊತೆಗೆ ಎಸ್ಎಸ್ಎಲ್ಸಿ ಟಾಪರ್ಸ್ಗಳು ಮಾತನಾಡಿದ್ದಾರೆ. ತಮ್ಮ ಭವಿಷ್ಯದ ಕನಸಿನ ಬಗ್ಗೆ ಹಂಚಿಕೊಂಡಿರುವಂಥದ್ದು. ಇವತ್ತು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ಇವತ್ತು ಫಲಿತಾಂಶ ಪ್ರಕಟವಾಗಿರುವಂತಹದ್ದು ಈಗಾಗಲೇ ವೆಬ್ಸೈಟ್ನಲ್ಲೂ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಎಸ್ಎಸ್ಎಲ್ಸಿ ಟಾಪರ್ಸ್ಗಳ ವಿವರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹರ್ಷಿತಾ ಅಂಥೇಳಿ ತುಮಕೂರು ಮೂಲತಃ ಇವರು 625ಕ್ಕೆ 624 ಅಂಕಗಳನ್ನು ಪಡೆದಿದ್ದಾರೆ. ಇವರು ಕೂಡ ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕನ್ನು ಪಡೆದಿರುವಂತಹದ್ದು. 624 ಅಂಕವನ್ನು ಪಡೆದಿದ್ದಾರೆ. ಮೊದಲ ರ್ಯಾಂಕನ್ನು ಪಡೆದಿರುವಂತಹದ್ದು ಬಾಗಲಕೋಟೆಯ ಅಂಕಿತಾ ಬಸಪ್ಪ ಅಂಥೇಳಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಚಿನ್ಮಯ್ ದಕ್ಷಿಣ ಕನ್ನಡ ಇವ್ರದ್ದು ಮೂಲತಃ. ಇವರು 625ಕ್ಕೆ 624 ಅಂಕವನ್ನು ಪಡೆದಿರುವಂಥದ್ದು. ಸರ್ ಅಂಕಿತಾ ಬಸಪ್ಪ ಕೊನ್ನೂರು ಅಂತ. ನಿಮ್ಮ ಊರು? ಸರ್ ಊರು ವಜ್ರಮಟ್ಟಿ, ಮುಧೋಳ ತಾಲೂಕು. ನಿಮ್ಮ ಸ್ಕೂಲ್ ಯಾವ್ದು? ಸರ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗಿರಿ ಸರ್, ತಾಲೂಕು ಮುಧೋಳ. ಖುಷಿ ಭಾಳ ಆಗೈತ್ರಿ? ಫುಲ್ ಖುಷಿ ಆಗಿದೆ ಸರ್. ನಮ್ಗಿಂತ ನಮ್ಮ ಟೀಚರ್ಸ್ಗೆ ಪೇರೆಂಟ್ಸ್ಗೆ ಫುಲ್ ಖುಷಿ ಆಗಿದೆ. ಮುಂದೆ ನಮ್ಮ ಕನಸು? ಸರ್ PU ಸೈನ್ಸ್ ಮಾಡ್ಕೊಂಡು ಆ ನಂತರ IAS ಆಫೀಸರ್ ಆಗ್ಬೇಕು. ಆಯ್ತು. ನಿಮ್ಮ ಹೆಸರು? ಸರ್ ಅಂಕಿತಾ ಬಸಪ್ಪ ಕೊನ್ನೂರು ಅಂತ. ನಿಮ್ಮ ಊರು? ಸರ್ ಊರು ವಜ್ರಮಟ್ಟಿ, ಮುಧೋಳ ತಾಲೂಕು. ನಿಮ್ಮ ಸ್ಕೂಲ್ ಯಾವ್ದು? ಸರ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗಿರಿ ಸರ್, ತಾಲೂಕು ಮುಧೋಳ. ಖುಷಿ ಭಾಳ ಆಗೈತ್ರಿ? ಫುಲ್ ಖುಷಿ ಆಗಿದೆ ಸರ್. ನಮ್ಗಿಂತ ನಮ್ಮ ಟೀಚರ್ಸ್ಗೆ ಪೇರೆಂಟ್ಸ್ಗೆ ಫುಲ್ ಖುಷಿ ಆಗಿದೆ. ಮುಂದೆ ನಮ್ಮ ಕನಸು? ಸರ್ PU ಸೈನ್ಸ್ ಮಾಡ್ಕೊಂಡು ಆ ನಂತರ IAS ಆಫೀಸರ್ ಆಗ್ಬೇಕು. ಆಯ್ತು. ನಿಮ್ಮ ಹೆಸರು? ಸರ್ ಅಂಕಿತಾ ಬಸಪ್ಪ ಕೊನ್ನೂರು ಅಂತ. ನಿಮ್ಮ ಊರು? ಸರ್ ಊರು ವಜ್ರಮಟ್ಟಿ, ಮುಧೋಳ ತಾಲೂಕು. ನಿಮ್ಮ ಸ್ಕೂಲ್ ಯಾವ್ದು? ಸರ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗಿರಿ ಸರ್, ತಾಲೂಕು ಮುಧೋಳ. ಖುಷಿ ಭಾಳ ಆಗೈತ್ರಿ? ಫುಲ್ ಖುಷಿ ಆಗಿದೆ ಸರ್. ನಮ್ಗಿಂತ ನಮ್ಮ ಟೀಚರ್ಸ್ಗೆ ಪೇರೆಂಟ್ಸ್ಗೆ ಫುಲ್ ಖುಷಿ ಆಗಿದೆ. ಮುಂದೆ ನಮ್ಮ ಕನಸು? ಸರ್ PU ಸೈನ್ಸ್ ಮಾಡ್ಕೊಂಡು ಆ ನಂತರ IAS ಆಫೀಸರ್ ಆಗ್ಬೇಕು. ಆಯ್ತು. ನಿಮ್ಮ ಹೆಸರು? ಸರ್ ಅಂಕಿತಾ ಬಸಪ್ಪ ಕೊನ್ನೂರು ಅಂತ. ನಿಮ್ಮ ಊರು? ಸರ್ ಊರು ವಜ್ರಮಟ್ಟಿ, ಮುಧೋಳ ತಾಲೂಕು. ನಿಮ್ಮ ಸ್ಕೂಲ್ ಯಾವ್ದು? ಸರ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗಿರಿ ಸರ್, ತಾಲೂಕು ಮುಧೋಳ. ಖುಷಿ ಭಾಳ ಆಗೈತ್ರಿ? ಫುಲ್ ಖುಷಿ ಆಗಿದೆ ಸರ್. ನಮ್ಗಿಂತ ನಮ್ಮ ಟೀಚರ್ಸ್ಗೆ ಪೇರೆಂಟ್ಸ್ಗೆ ಫುಲ್ ಖುಷಿ ಆಗಿದೆ. ಮುಂದೆ ನಮ್ಮ ಕನಸು? ಸರ್ PU ಸೈನ್ಸ್ ಮಾಡ್ಕೊಂಡು ಆ ನಂತರ IAS ಆಫೀಸರ್ ಆಗ್ಬೇಕು. ಆಯ್ತು. ನಿಮ್ಮ ಹೆಸರು? ಸರ್ ಅಂಕಿತಾ ಬಸಪ್ಪ ಕೊನ್ನೂರು ಅಂತ. ನಿಮ್ಮ ಊರು? ಸರ್ ಊರು ವಜ್ರಮಟ್ಟಿ, ಮುಧೋಳ ತಾಲೂಕು. ನಿಮ್ಮ ಸ್ಕೂಲ್ ಯಾವ್ದು? ಸರ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗಿರಿ ಸರ್, ತಾಲೂಕು ಮುಧೋಳ. ಖುಷಿ ಭಾಳ ಆಗೈತ್ರಿ? ಫುಲ್ ಖುಷಿ ಆಗಿದೆ. ಹಾಂ. ಅವ್ರು ರೀ ನಿಮ್ಮ ಸ್ಕೂಲ್ ರೀ? ಸರ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗಿರಿ. ಹಾಂ ರೀ. ನೀವು ಮುಂದೆ ಏನು ಮಾಡ್ಬೇಕಂತ ಮಾಡ್ರಿ? ಸದ್ಯಕ್ಕೆ PU ಸೈನ್ಸ್ ಮಾಡಿ ಆಮೇಲೆ IAS ಆಫೀಸರ್ ಆಗ್ಬೇಕು. ಹಾಂ. ಇವ್ರು ನಿಮ್ಮ ತಂದೆ ತಾಯಿ ರೀ? ನಿಮ್ಗೆ ತಮ್ಮಗಳು? ತಮ್ಮ ಇಬ್ಬರಿದ್ದಾರೆ ಸರ್. ಹಾಂ. ಅವರು ಏನು ಮಾಡ್ತಾರೆ ಈಗ? ಅವರು ಒಬ್ಬ 7th ಸ್ಟ್ಯಾಂಡರ್ಡ್ ಸರ್, ಇನ್ನೊಬ್ಬ 9th ಸ್ಟ್ಯಾಂಡರ್ಡ್. ಹಾಂ. ಆಯ್ತು. ಕಂಗ್ರಾಚುಲೇಷನ್ ನಿಮಗೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು 2023-24ನೇ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟ ಮಾಡಿದೆ. ಬಾಗಲಕೋಟೆಯ ಅಂಕಿತಾ ಬಸಪ್ಪ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 625ಕ್ಕೆ 625 ಅಂಕವನ್ನು ಗಳಿಸಿರುವಂತಹದ್ದು. ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ಓದ್ತಾ ಇದ್ರು. ಈಗಾಗಲೇ ಟೀಚರ್ಸ್ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ರು ಅಂಥೇಳಿ ಸ್ವತಃ ಅಂಕಿತಾ ಬಸಪ್ಪ ಅವರೇ ಹೇಳ್ತಾ ಇದ್ರು. ಜೊತೆಗೆ ನಾನು PUCಯಲ್ಲಿ ಸೈನ್ಸ್ ತೆಗೆದುಕೊಂಡು ತದನಂತರ IAS ಆಫೀಸರ್ ಆಗಬೇಕು ಅನ್ನುವಂತಹ ಕನಸನ್ನು ಕಾಣ್ತಾ ಇದ್ದೇನೆ ಅನ್ನುವಂತಹ ತಮ್ಮ ಭವಿಷ್ಯದ ರೂಪುರೇಷೆಯ ಬಗ್ಗೆಯೂ ಕೂಡ ಈಗಾಗಲೇ ಅಂಕಿತಾ ಬಸಪ್ಪನವರು
ಮಾತನಾಡಿರುವಂಥದ್ದು. ಬಾಗಲಕೋಟೆ ಇವರು ಮೂಲತಃ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ.